ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಬಹಳ ಜನ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ರು. ಸೊ ರಿಪೀಟರ್ಸ್ಗಳು ಕೋರ್ಟಿನಲ್ಲಿ ಕೇಸನ್ನು ಏನು ದಾಖಲು ಮಾಡಿದ್ದಾರೆ ಅದರ ಒಂದು ಫೈನಲ್ ಜಡ್ಜ್ಮೆಂಟ್ 1ನೇ ತಾರೀಕಿಗೆ ಬರಬೇಕಿತ್ತು. ಆ 1ನೇ ತಾರೀಕಿನ ಜಡ್ಜ್ಮೆಂಟ್ ಏನಾಯಿತು ಅಂಥೇಳಿ ಸೊ ನಾನು ಕೂಡ ಸರ್ಚ್ ಮಾಡಿದೆ. ಸೊ ಎಲ್ಲೂ ಕೂಡ 1ನೇ ತಾರೀಕಿಗೆ ಜಡ್ಜ್ಮೆಂಟನ್ನು ನೀಡಿಲ್ಲ. 2ನೇ ತಾರೀಕು ಇವತ್ತು ಕೂಡ ಜಡ್ಜ್ಮೆಂಟನ್ನು ನೀಡಿಲ್ಲ. ಬಟ್ 3ನೇ ತಾರೀಕು ನಾಳೆ ಜಡ್ಜ್ಮೆಂಟನ್ನು ನೀಡುವಂಥ ಚಾನ್ಸಸ್ ಇದೆ ಅನ್ನೋದು ಗೊತ್ತಿರಲಿ. ಯಾಕಂತಂದರೆ ಇಲ್ಲಿ ನೋಡ್ಬೋದು, ಈಶ್ವರ್ ಆರ್ ಪಿಟಿಷನರ್ ರೆಸ್ಪಾಂಡೆಂಟ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಏನಿದೆ ಅದು 3/9/2022 ಅಂತ ಇದೆ. ಅಂದರೆ ನಾಳೆ ಈ ಒಂದು ರಿಪೀಟರ್ಸ್ಗಳ ಕೇಸಿನ ಫೈನಲ್ ಜಡ್ಜ್ಮೆಂಟ್ ಬರೋ ಅಂಥ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ನಿನ್ನೆ ಮತ್ತು ಇವತ್ತು ಇದರ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ, ಯಾವುದೇ ರೀತಿಯ ಜಡ್ಜ್ಮೆಂಟ್ಗಳು ಕೂಡ ಬಂದಿಲ್ಲ. ಸೊ ನಾಳೆ ಜಡ್ಜ್ಮೆಂಟ್ ಬರಬಹುದು. ಹಾಗೇನಾದರೂ ಬಂದರೆ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.